ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ಇನ್ಸ್ಟಂಟಾಗಿ ತುಂಬ ಈಸಿಯಾಗಿ ಮನೇಲೆ ಗೋಲ್ಗುಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಕೇವಲ 17 ರೂಪಾಯಿನಲ್ಲಿ, 17 ರುಪಿನಲ್ಲಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಉಪ್ಪು, ಹಾಗೆ ಪುದೀನ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ 3 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 kg ಅಷ್ಟು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಮತ್ತು ಇದು 1 ರೂಪಾಯಿ 1 ಜಲ್ಜೀರಾ ಅಂತ, 1 ರೂಪಿಗೆ 1 ಪ್ಯಾಕ್. ಇದು ಈ ಪ್ಯಾಕ್ 2 ತೊಗೊಂಡಿದ್ದೀನಿ. ಸೊ ಇದು 2 ರೂಪಾಯಿ ಆಯಿತು. ಹಾಗೆ ಪಾನಿಪುರಿ, ಇದು ಪೂರಿ 15 ರೂಪಾಯಿ, 15 ರುಪಿಗೆ ಅರೌಂಡು 60-70 ಇದೆ, 60 to 70 ಇದೆ, ಅಷ್ಟು ಬರುತ್ತೆ 15 ರುಪಿಗೆ. ಸೊ 15 ಪ್ಲಸ್ 2 ರೂಪಿ ಸೇರಿ 17 ರುಪಿಗೆ ನಾನು ಗೋಲ್ಗುಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್, ಜೊತೆಗೆ ಟೇಸ್ಟ್ ಕೂಡ ಆಸಮ್, ಗೊತ್ತಾ? ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪಾನಿನ ಮಾಡ್ಕೊಳ್ಳೋಣ. ಪಾನಿ ಮಾಡಲಿಕ್ಕೆ ಏನು ಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ 1 ಚಂಬು, ಒಂದು 1/2 ಲೀಟರಷ್ಟು ನೀರನ್ನ ಹಾಕೋತಾ ಇದ್ದೀನಿ. 2 ಜಲ್ಜೀರಾ ಪ್ಯಾಕ್ ಇಟ್ಕೊಂಡಿದ್ದೀನಲ್ವಾ, 2 ಜಲ್ಜೀರಾ ಪ್ಯಾಕಿಗೆ 1/2 ಲೀಟರಷ್ಟು ನೀರು ಬೇಕಾಗುತ್ತೆ. ನೀವು ಜಾಸ್ತಿ ಮಾಡೋದಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. 1 ಲೀಟ್ರಿಗೆ 4 ಜಲ್ಜೀರಾ ಪ್ಯಾಕ್ ಹಾಕೋಬೋದು, ಆ ಥರ. ಇದಕ್ಕೆ ಇವಾಗ 1/2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಜಲ್ಜೀರಾ ಪ್ಯಾಕ್ನ ಹಾಕೋತಾ ಇದ್ದೀನಿ, 2 ಪ್ಯಾಕ್ನ ಹಾಕೋತಾ ಇದ್ದೀನಿ. ಇದು ತುಂಬ ಅಂದರೆ ಎಲ್ಲ ಪ್ರಾವಿಜನ್ ಸ್ಟೋರಲ್ಲೂ ಸಿಗುತ್ತೆ ಇದು. ಈ ಜೀರಾನ, ಪುದೀನ ಸೊಪ್ಪು, ಕೊತ್ತಂಬರಿ ಎಲ್ಲ ನಾವು ಮಾಮೂಲಿ ಪಾನಿ ಮಾಡುವಾಗ ಗ್ರೈಂಡ್ ಮಾಡಿ ಹಾಕ್ತಿದ್ವಿ. ಬಟ್ ಈ ಜಲ್ಜೀರಾ ಪೌಡ್ರ್ ಇರೋದ್ರಿಂದ ನಾನು ಜೀರಿಗೆ ಏನು ಹಾಕ್ತಾಯಿಲ್ಲ. ಡೈರೆಕ್ಟ್ ಇದು ಒಂದು ಪೌಡರು ಪ್ಲಸ್ ಸ್ವಲ್ಪ ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀವಿ. ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಹಾಫ್ ಸ್ಪೂನ್ ಖಾರ ಪುಡಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಕೊತ್ತಂಬರಿನೂ ಹಾಗೆ ಪುದೀನೂ ಹಾಕೋತಾ ಇದ್ದೀನಿ. ಇಷ್ಟೇ, ಆಗೋಯ್ತು ಪಾನಿ. 1-2 ಸಲ ರೊಟೇಟ್ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ. ನೋಡಿದ್ರೆ ಎಷ್ಟು ಬೇಗ ಪಾನಿ ಆಯಿತು. ಹೀಗೆ ಮಾಡೋದ್ರಿಂದ ಟೈಮು ಸೇವ್ ಆಯಿತು, ಹಾಗೆ ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಕೂಡ ಆಯಿತು. ಕೇವಲ 2 ರುಪೀಸಿಂದ ಪಾನಿ ರೆಡಿ ಅಲ್ವಾ? ನೀವು ಮನೇಲಿ ಟ್ರೈ ಮಾಡಿ ಆಯಿತಾ? ತುಂಬ ಚೆನ್ನಾಗಿದೆ. ಹಾಗೆ ನನಗೆ ಕಮೆಂಟ್ ಮಾಡಿ. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ. ಇವಾಗ ಸ್ಟಫಿಂಗಿಗೆ ಆಲೂನ ರೆಡಿ ಮಾಡ್ಕೊಳ್ಳೋಣ. ನಾನು 1/4 kg ಅಷ್ಟು ಆಲೂಗಡ್ಡೆನ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕಿವಾಗ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಕೂಡ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು. ಈರುಳ್ಳಿ, ಕೊತ್ತಂಬರಿ, ಪುದೀನ, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ನಾನು 1/2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅದಕ್ಕೂ ಹಾಕಿದ್ದೆ, ಹಾಗಾಗಿ ಇದಕ್ಕೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಖಾರ ಪುಡಿ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋದು. ಬೇರೆ ಏನು ಪೌಡರ್ನ ಆ್ಯಡ್ ಮಾಡ್ತಾಯಿಲ್ಲ. ಈವನ್ ಚಾಟ್ ಮಸಾಲ ಕೂಡ ನಾನು ಆ್ಯಡ್ ಮಾಡ್ತಾಯಿಲ್ಲ. ಇಷ್ಟೇ, ಆಗೋಯ್ತು. ಇದು ಸ್ಟಫಿಂಗ್ ಕೂಡ ರೆಡಿ ಆಯಿತು. ನೀಟಾಗಿ ಕಲಿಸ್ಕೊಂಬಿಟ್ರೆ ಮುಗೀತು. ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋಣ. ಪೂರಿ ರೆಡಿ ಮಾಡ್ಕೊಳ್ಲಿಕ್ಕೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಮೊದಲಿಗೆ ಒಂದೇ ಒಂದು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಕರ್ದಿದ್ದಾಯಿತು ನೋಡಿ, ಚೆನ್ನಾಗಿ ಬಂತು. ಇವಾಗ ಎಲ್ಲನೂ ಹಾಕ್ಕೋತೀನಿ, ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಯಾವಾಗಲೂ ನಾನು ಮನೆಯಲ್ಲೇ ಪೂರಿ ಮಾಡೋದು. ಈ ಥರ ಮನೆಯಲ್ಲೇ ಮಾಡಿಟ್ಕೋತೀನಿ ಫಸ್ಟೇ. ಬಟ್ ಇವತ್ತಾಗಲಿಲ್ಲ ಮಾಡಲಿಕ್ಕೆ, ಅಂಗಡಿಯಿಂದ ತರಿಸಿದ್ದೀನಿ. ಮನೆಯಲ್ಲೇ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಸದ್ಯಕ್ಕೆ ಇನ್ಸ್ಟಂಟಾಗಿದು ಮಾಡಿ ಅಂಗಡಿಲಿ ತರಿಸಿ ಮಾಡ್ತಿರೋದು. ನೆಕ್ಸ್ಟ್ ಟೈಮ್ ಅದನ್ನು ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಈ ವೆದರ್ಗೆ, ಮಳೆಗೆ ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ ಇದು. ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಈ ಥರ ಎಲ್ಲ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಯಾವ ಮಕ್ಕಳು ತಾನೇ ಬೇಡ ಅಂತಾರೆ? ಪಾನಿಪುರಿ, ಗೋಲ್ಗುಪ್ಪ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ.
ಮಕ್ಕಳಷ್ಟೇ ಅಲ್ಲ, ದೊಡ್ಡವರು, ಈವನ್ ಹೆಣ್ಮಕ್ಳು ಎಲ್ಲ, ದೊಡ್ಡವರೆಲ್ಲ ನಾವು ಕೂಡ ಇಷ್ಟಪಟ್ಟು ತಿಂತೀವಿ ಅಲ್ವಾ. ಸೊ ಮನೇಲೇ ಹಿಂಗೆ ಮಾಡ್ಕೊಂಡು ಆರಾಮ್ಸೆ ಎಷ್ಟು ಬೇಕಷ್ಟು ತಿನ್ಕೋಬೋದು. ಓಕೆ, ಇದೇ ಥರ ನಾನು ಎಲ್ಲನೂ ಕರೆದಿಟ್ಕೋತಾ ಇದ್ದೀನಿ. ಇವಾಗ ಸ್ಟಫಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಗೋಲ್ಗುಪ್ಪ ಸ್ಟಫಿಂಗ್ ಮಾಡೋಣ. ತುಂಬ ಈಸಿ ಫ್ರೆಂಡ್, ಒಂದು 1/4 ಅವರಲ್ಲಿ ಆಗೋಗುತ್ತೆ ಇದು ಮಾಡೋದು. ಕೇವಲ 17 ರೂಪಾಯಿ. ಆಲೂಗಡ್ಡೆ ಅವೆಲ್ಲ ಮಾಮೂಲಿ, ಪುದೀನ ಸೊಪ್ಪು, ಕೊತ್ತಂಬರಿ ಎಲ್ಲ ಮನೇಲೇ ಇರುತ್ತೆ. ಇನ್ನು ಹೊರಗಡೆಯಿಂದ ತರೋದಂದರೆ ಪೂರಿ ಪ್ಲಸ್ ಜಲ್ಜೀರಾ ಪೌಡರ್ ಅಲ್ವಾ. ಕೇವಲ 17 ರೂಪಾಯಿ ಪ್ಲಸ್ 1/4 ಅವರಲ್ಲೇ ನಮಗೆ ಬೇಕಾದಂಗೆ ಎಷ್ಟು ಬೇಕೋ ಅಷ್ಟು ಗೋಲ್ಗುಪ್ಪನ ತಿನ್ಬೋದಲ್ವಾ ಫ್ರೆಂಡ್ಸ್. ಇವಾಗ ಸ್ಟಫಿಂಗ್ ಮಾಡೋದು ತೋರಿಸ್ತೀನಿ ನೋಡಿ. ಎಲ್ಲನೂ ನನಗೆ ಹೀಗೆ ಹೋಲ್ ಮಾಡಿಡ್ತಾ ಇದ್ದೀನಿ. ಆ್ಯಕ್ಚುಲಿ ಗೋಲ್ಗುಪ್ಪನ ಒಂದೊಂದಾಗಿ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ಒಂದೊಂದಾಗಿ ಸರ್ವ್ ಮಾಡ್ತಾಯಿದ್ರೆ ಒಬ್ಬರು ಸರ್ವ್ ಮಾಡ್ತಾಯಿದ್ರೆ ಅದು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಬಟ್ ನಾನಿಲ್ಲಿ ವಿಡಿಯೋ ತೋರ್ಸೋಕ್ಕೋಸ್ಕರ ಒಂದು ಪ್ಲೇಟಿಗೆ ಈಗ ಇಟ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ಸ್ಟಫಿಂಗ್ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆನ. ಎಲ್ಲದಕ್ಕೂ ಹೀಗೆ ಸ್ಟಫಿಂಗ್ ಮಾಡಿಕೊಂಡು ಆಮೇಲೆ ಪಾನಿನ ಹಾಕ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ನೀವು ಮಿಕ್ಸರ್ ಕೂಡ ಹಾಕ್ಕೋಬೋದು. ಮಿಕ್ಸರ್ ಬಂದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಹಾಕ್ಕೋತಾ ಇಲ್ಲ. ನನ್ನ ಮಗಳಿಗೆ ಮಿಕ್ಸರೆಲ್ಲ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಹಾಕ್ತಾಯಿಲ್ಲ. ಸ್ಟಫಿಂಗ್ ಆಯಿತು. ಇವಾಗ ಪಾನಿ ಹಾಕ್ಕೊಳ್ಳೋಣ. ಎಲ್ಲ ಪುರಿಗಳಿಗೂ ಪಾನಿ ಹಾಕ್ಕೊಬಂದರೆ ನಮ್ಮ ಗೋಲ್ಗುಪ್ಪ ರೆಡಿ ಆಯಿತು. ಗೋಲ್ಗುಪ್ಪ ರೆಡಿ ಟು ಸರ್ವ್. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ನೋಡಲಿಕ್ಕೂ ಅಷ್ಟೇ ಚೆಂದ ಇದೆ, ತಿನ್ನಲಿಕ್ಕಂತೂ ಸೂಪರ್ ಎಮ್ಮಿ ಟೇಸ್ಟ್ ಗೊತ್ತಾ. ತುಂಬ ಈಸಿಯಾಗಿದೆ. ಸೊ ಡೆಫಿನೆಟ್ಲಿ ನೀವು ಕೂಡ ಮನೇಲಿ ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಬೇಕು, ಓಕೆನಾ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಐ ಹೋಪ್ ಈ ಗೋಲ್ಗುಪ್ಪ, ಇನ್ಸ್ಟಂಟಾಗಿ ಮಾಡಿರೋ ಗೋಲ್ಗುಪ್ಪ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಹಾಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.